ಮುಂಬೈ ಜಾತಕ ಇದು ನಗರ ಜೀವನದ ವಾಸ್ತವ ಕತೆ. ಈ ಕವಿತೆಯು ಆಧುನಿಕ ಮಹಾನಗರದಲ್ಲಿ ಬದುಕುವ ಒಬ್ಬ ಸಾಮಾನ್ಯ ನಾಗರಿಕನ ಜೀವನ ಚರಿತ್ರೆಯನ್ನು ಆ ನಗರದ ವೇಗ, ಗದ್ದಲ, ಒತ್ತಡದ ಸಂಕೇತವಾಗಿ ನೋಡುತ್ತದೆ. ಜಾತಕ ಎಂದರೆ ಹುಟ್ಟಿದ ಸಮಯದ ಗ್ರಹಗತಿ ಆಧರಿಸಿ ಭವಿಷ್ಯ ನಿರ್ಧರಿಸುವ ಪದ್ಧತಿ. ಆದರೆ JSS ಇಲ್ಲಿ ಮಹಾನಗರದ ಜನನ ಮತ್ತು ಬೆಳವಣಿಗೆ ಹೇಗೆ ಇರುತ್ತೆ, ಹುಟ್ಟು ಮತ್ತು ಬಾಲ್ಯದ ವಿಚಿತ್ರಗಳೇನು ಎಂಬುದನ್ನು ವಿಶ್ಲೇಷಣೆ ಮಾಡ್ತಾರೆ. ಮುಂಬೈ ನಾಗರಿಕನ ಜೀವನ ಪ್ರಾರಂಭವಾಗುವುದೇ ಒಂದು ವಿಶಿಷ್ಟವಾದ ವಾತಾವರಣದಲ್ಲಿ. ಹುಟ್ಟಿದ್ದು ಎಲ್ಲಿ? ಈ ಮಗು ಸಾಮಾನ್ಯವಾಗಿ ಊರಲ್ಲೋ ಮನೆಯಲ್ಲೋ ಜನಿಸುವುದಲ್ಲ, ಬದಲಾಗಿ ಆಸ್ಪತ್ರೆಯಲ್ಲೇ ಜನಿಸುತ್ತದೆ. ಇದು ನಗರದ ಯಾಂತ್ರಿಕ ಜೀವನಕ್ಕೆ ತಕ್ಕಂತೆ ಆಗುವ ಮೊದಲ ಹೆಜ್ಜೆ. ಬೆಳೆದದ್ದು ಎಲ್ಲಿ? ಮಗುವಿನ ಬಾಲ್ಯ ಕಳೆಯುವುದು ಆಟದ ಮೈದಾನದಲ್ಲ, ಬದಲಿಗೆ ಟ್ರಾಮ್, ಬಸ್ಸು, ಟ್ಯಾಕ್ಸಿ, ಕಾರು ಮತ್ತು ಎಲೆಕ್ಟ್ರಿಕ್ ರೈಲುಗಳ ಮಧ್ಯೆಯೇ. ಇದು ನಗರ ಜೀವನವು ಕೇವಲ ಓಡಾಟ, ಗದ್ದಲ ಮತ್ತು ವೇಗಕ್ಕೆ ಸಮಾನವಾಗಿದೆ ಎಂಬುದನ್ನು ಹೇಳುತ್ತದೆ. ಕುಡಿದದ್ದು ತಾಯಿ ಹಾಲಲ್ಲ, ಇಲ್ಲಿ ತಾಯಿ ಮಗುವಿನ ಸಂಪರ್ಕಕ್ಕೆ ಸಮಯವೇ ಕಡಿಮೆ ಇರುತ್ತದೆ. ಆದ್ದರಿಂದ ಮಗು ಬಾಟ್ಲಿಯ ಹಾಲು, ಗ್ರೇಪ್ ಸಿರಪ್ ಮತ್ತು ಆರ್ಲಿಕ್ಸ್ನಂತಹ ಪ್ಯಾಕ್ ಮಾಡಿದ ಆಹಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇದು ಬಾಲ್ಯದಲ್ಲೇ ಶುರುವಾಗುವ ಕೃತಕತೆಯನ್ನು ತೋರಿಸುತ್ತದೆ. ನಗರ ಜೀವನವು ಶಾಲಾ ಕಾಲೇಜುಗಳ ಜ್ಞಾನಕ್ಕಿಂತ ಬೇರೆ ಪಾಠಗಳನ್ನು ಕಲಿಸುತ್ತದೆ. ರಸ್ತೆಯೇ ನಿಜವಾದ ಗುರುವಾಗುತ್ತೆ. ಅದು ಕಲಿಸುವ ಬದುಕಿನ ಪಾಠಗಳು ಹೀಗಿವೆ: ಕ್ಯೂ ನಿಲ್ಲುವುದು, ಜಾಗರೂಕತೆಯಿಂದ ಫುಟ್ಪಾತ್ನಲ್ಲೇ ನಡೆಯುವುದು, ನಿಲ್ದಾಣದಲ್ಲಿ ಓಡುವುದು ಮತ್ತು ತಳ್ಳಿಸಿಕೊಂಡು ಮುನ್ನುಗ್ಗುವುದು, ಬದುಕುಳಿಯಲು ಎಲ್ಲಿದ್ದರೂ ಅಲ್ಲೆಯೇ ಜೀವನ ಕಟ್ಟಿಕೊಳ್ಳುವುದು ಅನಿವಾರ್ಯವಾಗಿದೆ. ಕಂಡದ್ದು ಏನು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಡೆಬಿಡದೆ ಓಡುವ ಜನರ ಆವೇಶ, ಲಕ್ಷ ಚಕ್ರಗಳ ಗದ್ದಲ ಮತ್ತು ಸಾವಿರಾರು ಕಂಠಗಳ ನಿರಂತರ ಚಟುವಟಿಕೆಯನ್ನು ಮಗು ನೋಡುತ್ತಾ ಬೆಳೆಯುತ್ತದೆ. ನಿಜವಾದ ವಿದ್ಯೆ ಯಾವುದು? ಶಾಲೆ ಕಾಲೇಜುಗಳ ವಿದ್ಯೆಗಿಂತ ರಸ್ತೆ ಬದಿಯ ಜಾಹೀರಾತುಗಳು, ರೇಡಿಯೋ ವ್ಯಾಪಾರ ಘೋಷಣೆಗಳು ಮತ್ತು ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆ ಕಣ್ಣಾಡಿಸುವುದು ಅಂದರೆ ನಗರದ ಮೋಹ ಹೆಚ್ಚು ಪರಿಣಾಮ ಬೀರುತ್ತದೆ. ಇದು ನಗರ ಜೀವನವು ಮನುಷ್ಯನನ್ನ ಬಳಕೆದಾರಗೊಳಿಸುವ ವ್ಯವಸ್ಥೆಯಾಗಿದೆ ಎಂಬುದನ್ನು ಸೂಚಿಸುತ್ತೆ. ಕವಿ ಮುಂಬೈಯಲ್ಲಿನ ಮಧ್ಯಮ ವರ್ಗದ ಸಾಮಾನ್ಯ ಕುಟುಂಬದ ಸ್ಥಿತಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ವಿವರಿಸುತ್ತಾರೆ. ತಾಯಿ ಮತ್ತು ತಂದೆ ಇಬ್ಬರೂ ಶ್ರಮಿಕ ಮೂರ್ತಿಗಳಾಗಿರುತ್ತಾರೆ. ತಾಯಿ, ಇವಳು ಟ್ರಾಫಿಕ್ ಗದ್ದಲದ ಮಧ್ಯೆ ಮಗುವಿನ ಕೈ ಹಿಡಿದು ನಡೆಸುವವಳು. ಒಂದಿಂಚಿನ ಕೋಣೆಯಲ್ಲೇ ಬದುಕುತ್ತಿದ್ದರೂ ಆಕೆಯೇ ಮಗುವಿಗೆ ಬದುಕಿನ ಎಚ್ಚರಿಕೆ, ಮಮತೆ ಮತ್ತು ಜವಾಬ್ದಾರಿ ನೀಡುವವಳು. ಇಲ್ಲೊಂದು ವಿಶೇಷ: ಇಡೀ ಕವಿತೆಯಲ್ಲಿ ತಾಯಿಯ ಪಾತ್ರ ಮಾತ್ರ ಕಲುಷಿತಗೊಂಡಿಲ್ಲ, ಆ ಪಾವಿತ್ರತೆ ಉಳಿಸಿಕೊಂಡಿದೆ. ಆದರೆ ಇಲ್ಲಿನ ತಂದೆ ಕಠೋರ ಕೆಲಸದಲ್ಲಿ ತೊಡಗಿರುತ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆಯಲ್ಲಿ ಕಾಣಿಸುವುದಿಲ್ಲ. ಶ್ರಮದಿಂದ ಕುಗ್ಗಿ ರಜದಿನ ಮಾತ್ರ ಮನೆಯಲ್ಲಿ ಕಾಣಿಸುವ ಇವರು ಒಂದು ಕೆಮ್ಮುವ ಪ್ರಾಣಿಯಂತಾಗಿದ್ದಾರೆ ಎಂದು ಕವಿ ನೋವಿನಿಂದ ವರ್ಣಿಸುತ್ತಾರೆ. ಈ ಚಿತ್ರವು ಬದುಕಿಗಾಗಿ ತನ್ನನ್ನೇ ಕಳೆದುಕೊಳ್ಳುವ ಶ್ರಮಿಕರ ವ್ಯಥೆಯನ್ನ ಸ್ಪಷ್ಟಪಡಿಸುತ್ತದೆ. ಮಹಾನಗರದ ಜೀವನವು ಮಾನವನ ಸ್ವತಂತ್ರತೆಯನ್ನ ಕಸಿದುಕೊಳ್ಳುತ್ತದೆ. ಈ ಜೀವನವೇ ಹೀಗಿರುತ್ತದೆ. ನಗರ ಜೀವನವು ಲಕ್ಷಾಂತರ ದಾರಿಗಳ ಗೊಂದಲದ ಮಧ್ಯೆ ಯಾರೋ ಒಬ್ಬರ ಕೈಗೊಂಬೆಯಂತೆ ಜೀವನ ನಡೆಸುವುದಕ್ಕೆ ಸಮಾನ. ದೈನಂದಿನ ಬವಣೆಯೂ ಹೀಗಿರುತ್ತದೆ. ಬೆಳಗ್ಗೆ ಓಡಾಟ, ರಾತ್ರಿ ಸುಸ್ತಾಗಿ ಮರಳುವುದು, ಹೊಟ್ಟೆಪಾಡಿನ ಕೆಲಸದಿಂದ ದೇಹವು ಹೆಪ್ಪುಗಟ್ಟಿರುತ್ತದೆ. ಮನೆಯಲ್ಲಿದ್ದ ಮಡದಿ ನಿದ್ದೆ ಮರೆತು ಕಾಯುತ್ತಿರುತ್ತಾಳೆ. ಕೊನೆಗೆ ರಾತ್ರಿ ಬಾಡಿಗೆ ಮನೆಯ ಕತ್ತಲಿನಲ್ಲಿ ಮಲಗುವುದೇ ಮುಂಬೈ ನಾಗರಿಕನ ಜೀವನದ ಅಂತಿಮ ಚಿತ್ರಣವಾಗಿದೆ. ಕವಿ JSS ಅವರು ಈ ಕವಿತೆಯ ಮೂಲಕ ನಗರದ ಜೀವನವನ್ನ ತಾತ್ವಿಕವಾಗಿ ನೋಡುತ್ತಾರೆ. ಇದು ನಗರದ ಬಗ್ಗೆ ತಿರಸ್ಕಾರವಲ್ಲ, ಆದರೆ ವರ್ತಮಾನದ ಒತ್ತಡ, ಯಾಂತ್ರೀಕರಿಸಿದ ಬದುಕು ಮತ್ತು ಕುಟುಂಬದ ನೋವು, ಹೋರಾಟಗಳ ಪ್ರಾಮಾಣಿಕ ಚಿತ್ರಣ ಈ ಕವಿತೆಯಾಗಿದೆ. ಈ ಕವಿತೆಯ ಓದು: ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ, ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೇಪ್ ಸಿರಪ್, ಆರ್ಲಿಕ್ಸ್ ಇತ್ಯಾದಿ. ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿಯುವ ಸಾವಿರ ಕೊರಳು. ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ, ಬೇರೂರು ಹೀರು. ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ತಂದೆ ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ವಿದ್ಯೆ, ಶಾಲೆ ಕಾಲೇಜುಗಳು ಕಲಿಸಿದ್ದು
ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ. ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಜೀವನ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನೋ ಬಸ್ಸನೋ ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಬಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೋಲುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಳಿಯುಜ್ಜುವ ಕನಸು ಬಂಡಿಯ ಕೆಳಗೆ ಆಸುಗಂಬೆಯ ಹಾಗೆ ತತ್ತರಿಸುತ್ತಾ ಮಲಗುವುದು.